ಮಿಕ್ಸಿಂಗ್ ಓಡ್ಕಾ ಜೊತೆ ಫ್ಯಾಂಟಾ ಮಿಕ್ಸಿಂಗ್ ರೆಡ್ಡಿ ಆಗೋಗಿದ್ಯಲ್ಲೇ. ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಮಾಡ್ತಿದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಸೊ ಇವಾಗ ನಾವಿರೋ ಹೋಮ್ ಸ್ಟೇ ಯಾವುದು, ಯಾವ ರೀತಿ ಆಗಿತ್ತು ರೂಮ್ ಎಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿದಲ್ಲ ಹೋಮ್ ಸ್ಟೇ. ನಾವು ಬೇಗ ಬಂದಿದ್ದೆ, ಒಂಚೂರು ವ್ಯೂ ಸಿಕ್ಕಿರ್ತಿತ್ತು ನಮಗೆ ಚಂದ ಮಾಡಿ. ಸೀರಿಯಲ್ ಬೇಡ ಸೋ ಗುಡ್. ನಾವು ಸ್ವಲ್ಪ ಬೇಗ ಬಂದಿದ್ರೆ ಇದೆಲ್ಲ ವ್ಯೂ ಸಿಕ್ತಿತ್ತು. ಒಂದು ರೌಂಡು ಫ್ರೆಶ್ ಆಗಿ ಟೀ ಕಾಫಿ ಕುಡ್ಕೊಂಡು ಆರಾಮಾಗಿರ್ಬೋದಿತ್ತು. ನನಗಂತೂ ರೂಮ್ ತುಂಬ ಇಷ್ಟ ಆಯಿತು. ನಾವು ಉಳ್ಕೊಂಡಿದ್ದ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸುತ್ತ ಗ್ರೀನರಿ, ಮಧ್ಯದಲ್ಲಿ ಒಂದೇ ಹೋಮ್ ಸ್ಟೇ ಇದ್ದಿದ್ದು. ಸೊ ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಕಾರಿಡಾರ್ ಬರುತ್ತೆ. ನಮಗೆ ಟೇಬಲ್ ಚೇರ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ. ಹಾಗೆ ನಾವು ತೊಗೊಂಡಿದ್ದು ಶೇರಿಂಗ್ ಕಾರ್ಡ್ಸ್ಗಳಾಗಿದ್ದರಿಂದ ಸೊ ಒಂದೇ ಲೈನಲ್ಲಿ ಒಂದು 5 ಮೆಂಬರ್ಸ್ ಮಲ್ಕೊಳ್ಳೋ ಥರ ಸಿಂಗಲ್ ಕಾರ್ಡ್ಸ್ ಆಗಿರ್ಬೋದು, ರೂಮ್ ಒಳಗಡೆ ಡಬಲ್ ಕಾಟ್ ಈ ರೀತಿಯಾಗಿ ಅರೇಂಜ್ಮೆಂಟ್ಸ್ ನಡೆದಿತ್ತು. ರೂಮಲ್ಲಿ ಒಂದು ರೆಸ್ಟ್ ರೂಮು ಮತ್ತು ಹಾಲಲ್ಲಿ ಒಂದು ರೆಸ್ಟ್ ರೂಮು, ಹಾಗೆ ಹೊರಗಡೆ ಕೂಡ ಒಂದು ರೆಸ್ಟ್ ರೂಮು. ಓವರಾಲಾಗಿ 3 ರೆಸ್ಟ್ ರೂಮ್ಸ್ ಇತ್ತು. ತುಂಬ ಟಯರ್ಡ್ ಆಗಿದ್ವಿ ಎಲ್ಲರೂ. ಬಂದಿದ ತಕ್ಷಣ ಫುಲ್ ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಚಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ನೋಡ್ತಾ ಇರ್ಬೋದು, ವಾರ್ಡ್ರೂಬ್ಗಳಲ್ಲಿ ಬಂದಿದ ತಕ್ಷಣ ಬ್ಯಾಗ್ಗಳೆಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಹಾಗೆ ಎಕ್ಸ್ಟ್ರಾ ಬೆಡ್ ಏನಾದರೂ ಬೇಕಿದ್ರೆ, ಪಿಲ್ಲೋಸ್ ಬೇಕಿದ್ರೆ ಎಲ್ಲ ಅವರೇ ಕಾಟಲ್ಲಿ ಅಂದರೆ ಬೋರ್ಡಲ್ಲಿ ಇಟ್ಟಿದ್ರು ಆಲ್ರೆಡಿ. ಸೊ ತುಂಬ ಚಳಿ ಇದ್ದಿದ್ದರಿಂದ ಬಾನ್ ಫೈರ್ನ ಪ್ರಿಫರ್ ಮಾಡಿದ್ವಿ. ಸೊ ಇಲ್ಲಿ ಹೊರಗಡೆನೆ ಬಾನ್ ಫೈರ್ನ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಚಿಲ್ ಮಾಡೋಣ ಅಂತ ಹೋಗ್ತಿದ್ವಿ. ಸರ್ಪ್ರೈಸ್. ನೈಟ್ ಎಲ್ಲರೂ ತುಂಬ ಟಯರ್ಡ್ ಆಗಿದ್ವಿ. ಹಾಗೆ ತುಂಬ ಲೇಟ್ ಆಗಿತ್ತು ಕೂಡ. ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗೆ ನನ್ನ ಬರ್ಡೇ ಆಗಿದ್ದ ಕಾರಣ ಕಾಲ್ಸು ಮೆಸೇಜಸ್ ಎಲ್ಲ ಬರ್ತಿತ್ತು. ಅದನ್ನು ರಿವ್ಯೂ ಮಾಡ್ತಾ ನಾನು ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ಹಾಗೆ ಅರ್ಲಿ ಮಾರ್ನಿಂಗ್ 4:30ಗೆ ಎದ್ದು ಎಲ್ಲ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಎದ್ದು ಎಲ್ಲ ರೆಡಿ ಆದ್ವಿ. 6:30ಗೆ ನಮ್ಮ ರೂಮ್ನ ಬಿಡಬೇಕಾಗಿತ್ತು. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಮೆಸ್ಸಿ ಆಗಿಬಿಟ್ಟಿದೆ. ಬಿಕಾಸ್ ಅಷ್ಟು ಜನ ಒಟ್ಟೊಟ್ಟಿಗೆ ಹೋಗಿ ಬಂದು ಮಾಡೋದ್ರಿಂದ ಎಲ್ಲನೂ ಹಂಗಂಗೆ ಬಿಟ್ಬಿಟ್ಟಿದ್ವಿ. ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದಲ್ವ, ಬಂದು ಆಮೇಲೆ ಎಲ್ಲ ಸೆಟಪ್ ಅಂದರೆ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಒಬ್ಬೊಬ್ಬರೇ ಎಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಾ ಇದ್ದಾರೆ. ನಾನು ಕೂಡ ರೆಡಿ ಆದೆ. ಫಸ್ಟ್ ನಾನೇ ರೆಡಿ ಆಗಿದ್ದು ಅಂತ ಹೇಳ್ಬೋದು. ಬಿಕಾಸ್ ನನ್ನ ಮಲ್ಗೆ ಇರಲಿಲ್ಲ. 1.5 ಅವರ್ ಮಲಗಿದೆ ಅನ್ಸುತ್ತೆ ಅಷ್ಟೇ. ಸೊ ಹೇಗೆ ಕಾಣಿಸ್ತಿದ್ದೀನಿ? How can you appreciate yourself like that? ನಮ್ಮನ್ನ ಮಾತ್ರ ವಿಲನ್ ಅನ್ಬಿಟ್ಟು shut up.
Somebody should appreciate, like praise you, not you. Hi. ನೋಡಿದ್ರಾ? ತೋರ್ಸಿ They are accepting. ಮುಖ ತೋರ್ಸಿ. ಅಲ್ಲ ಆದ್ರೂ ಲೈಫಲ್ಲಿ ವಿಲನ್ಗಳೇ ಚಂದ. ಅದಕ್ಕೆ ನಾನು ಚಂದ, ಅದಕ್ಕೆ ನೀನು ಚಂದ ಬ್ರೋ. ಜೀವನದಲ್ಲಿ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ಕೆ Look at me ಫಸ್ಟ್ ಹೀರೋ ಅನ್ನೋದು, ಆಮೇಲೆ ವಿಲನ್ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಜಸ್ಟಿಫೈ ಮಾಡ್ಕೊಂಡ್ಬಿಡೋದು. ಜೀವನದಲ್ಲಿ ಏನಾಯ್ತು ಏನಾದ್ರು ಇವ್ನು ರಾತ್ರಿ ಯಾರೋ ಕ್ಯಾಪ್ ಹಾಕೊಂಡಿದ್ರಲ್ಲ, ಟ್ರಕ್ಕಿಂಗ್ ಹೋಗೋಣ ಅಂತ ಕಿರ್ಚ್ಕೊಂತ ಇದ್ದಾರೆ ಅವ್ರು. ಅದನ್ನ ಕರ್ಕೊಂಡ್ ಬರ್ತಾರಂತ, ಕರ್ಕೊಂಡು ಹೋಗ್ತೀರಾ? ಸೊ ಮಾರ್ನಿಂಗ್ ಹೋಗ್ತಾ ಇರೋದಕ್ಕೂ ಅದಕ್ಕೂ ಆ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ತುಂಬ ಚಳಿ ಇತ್ತು ಕೂಡ. ಸೊ ಎಲ್ಲರೂ ಇವಾಗ ಆಲ್ ಸೆಟ್, ಎಲ್ಲರೂ ಹೊರಡ್ತಿದ್ದೀವಿ ಬಂಡೇಜ್ ಟ್ರಕ್ಕಿಂಗ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ಎಲ್ಲರೂ ಬಂಡೇಜ್ ಟ್ರಕ್ಕಿಂಗ್ ಮಾಡೋಣ ಅಂತ ಹೇಳಿ ಹೊರಟಿದ್ವಿ. ಇನ್ ಬಿಟ್ವೀನ್ ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಏನೇನಾದರೂ ಬೇಕಿದ್ದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಸಕ್ಕತ್ ಎಕ್ಸೈಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಡೀಸೆಂಟಾಗಿ ಬಂದ್ಬಿಟ್ಲು. ಕಾಫಿ ಯಾರ್ಯಾರಿಗೆ? ಕಾಫಿ ನಂಗೆ ಫಸ್ಟ್. ನಂಗೇನು ಬೇಡ. 1 2 3 ಕಾಫಿ. ನೆನಪು ನಿವೇದನಕಾಯಲ್ಲಿ ಅಡಗಿ ಇತ್ತು ನಿನ್ನ ಕಣ್ಣ ಒಳಗು ಹಾರಿ ಹೋಗುವ ಹಾಗೆ ಅನ್ನ ಕೂಡಣ ಒಂದು ಕಡೆ ಮತ್ತೆ ನಿನ್ನ ಮಾರ್ನಿಂಗ್ ಆಗಿರೋದ್ರಿಂದ ಯಾರಿಗೂ ಅಷ್ಟೇನು ಜೋಶ್ ಇರಲಿಲ್ಲ. ಬಿಕಾಸ್ ಯಾರ ಹೊಟ್ಟೆನೂ ಫುಲ್ ಆಗಿರಲಿಲ್ಲ. ಹೊಟ್ಟೆ ಹಸಿವಾಗಿದ್ರು ಟ್ರಕ್ಕಿಂಗ್ ಕಡೆ ಮನಸ್ಸಾಗಿತ್ತು. ಸೊ ಹಾಗಾಗಿ ಯಾರು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ತಾ ಹೊರಟ್ವಿ. ಸುಮ್ಮನೆ ಹಂಗೆ ಹೇಳ್ಬಿಡ್ರಿ, ನನಗೆ ಬರುತ್ತೆ ಈಗ. ಫ್ರೆಂಡಲ್ಲಿ ನಮ್ಮ ಕಡೆ ತಿರುಗ್ಬಿಡ ಆಯ್ತಾ? ನಂಗದ್ರ ಹೆಸರು ಹೇಳ್ಬಾರ್ದು. ಡೀನಾ ತಾನೇ? ಡಯಾನಾ ತಾನೇ? ನಾನು ನೋಡಕ್ ನಂತರ ಇರೋದು. ರೇ ಚೆನ್ನಾಗಿದ್ದಾರೆ ಆಕ್ಚುಲಿ. ಯಾರು ರೇ? ಅದು ಯಾರು? ರೇ ರೇವಣ್ಣ. ರೇವಣ್ಣ ರೇವಣ್ಣ ಅದು ರೇವಣ್ಣ ಅಂತ ರೇವಣ್ಣ ಅಂತ ಸರಿ ಇಲ್ಲ ನೀವು. ಕನೆಕ್ಟೆಡ್. ಯಾರಲ್ಲಿ? ಹ್ಯಾಪಿ ಬರ್ತ್ಡೇ ಟು ಯು. ಎಲ್ಲಿಗೆ ತದುಕೋ ತಾಣದಿನಲ್ಲಿಗೆ ಸುಡು ರಂಗೋಲಿಗೆ
I know that. ಜಾಸ್ತಿ ಹಾಕ್ರಿ ವೇಟ್ ಆಯ್ತು ಯಾರ್ದು ಖರ್ಚು ಈ ಕಡೆ ತಿರುಗು. ಎಣ್ಣೆ ಮಿಕ್ಸ್ ಮಾಡ್ತಾ ಇದೀವಿ. ಮಿಕ್ಸಿಂಗ್ ಓಡ್ಕ ಜೊತೆ ಫ್ಯಾಂಟಾ ಮಿಕ್ಸಿಂಗ್. ಈ ಬಾಟಲ್ ನನ್ನ ಹತ್ರ ಇರುತ್ತೆ, ಇದನ್ನ ಯಾರು ಕೇಳಿಂಗ್. ನಿಮ್ ಸೈಡ್ ದೇರ್ ಇಸ್ ಓಡ್ಕ ಬಟ್ ವಿ ಆರ್ ಆಲ್ವೇಸ್ ವಿತ್ ಕುಡ್ಕಸ್. ಓಡ್ಕ ರೈಮಿಂಗ್ ಪರ್ಫೆಕ್ಟ್ ಇದೆ. ಕುಡ್ಕೊಳ್ರಾ, ಅದನ್ನ ಇಲ್ಲೇ ಇಡ್ರಿ ಸಾಕು. Hi guys. ಚಾನೆಲ್ ಟು ವೆಲ್ಕಮ್. Please subscribe me. ಸೊ ನಾವು ಓನಾಗಿ ಬಂದಿರೋ ಕಾರಣ ನಾವು ಜೀಪ್ನ ಅಫೋರ್ಡ್ ಮಾಡಿರಲಿಲ್ಲ. ನಾವು ಇಲ್ಲಿಂದ ಗೇಟ್ವರೆಗೂ ಕಾಲ್ನಡಿಗೆಲೇ ಹೋಗಬೇಕಾಗಿ ಬಂತು. ಬಿಕಾಸ್ ನಮ್ಮ ಟಿ ಅಲ್ಲಿಗೆ ಬರಲ್ಲ. ಜೀಪ್ ಇದ್ದರೆ ಅಥವಾ ಬೈಕ್ ಇದ್ದರೆ ಹೋಗ್ಬೋದಿತ್ತು. ಬಟ್ ಇಲ್ಲಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅವೇ ಇದೆ ಅಂತ ಅನಿಸುತ್ತೆ. ಸೊ ಅಲ್ಲಿವರೆಗೂ ನಾವು ಟ್ರೆಕ್ಕಿಂಗ್ ಮಾಡಬೇಕಾಗಿ ಬಂತು. ಟ್ರೆಕ್ಕಿಂಗ್ ಮಾಡೋದು ನಡೆಯೋದು ಪ್ರಶ್ನೆ ಅಲ್ಲ. ಅಲ್ಲಿದ್ದಿದ್ದ ಮಣ್ಣು ಅಂದರೆ ಕೆಸರಾಗಿತ್ತಲ್ಲ, ಅದರಲ್ಲಿ ನಡ್ಕೊಂಡು ಹೋಗೋದು ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾಗಿ ಬಂತು. ತುಂಬ ಕೇರ್ಫುಲ್ಲಾಗಿ ಬಟ್ಟೆನ ಮ್ಯಾನೇಜ್ ಮಾಡಿಕೊಂಡು ಬಟ್ಟೆ ಗಲೀಜಾಗದೇ ಇರೋ ರೀತಿ ನೋಡಿಕೊಂಡು ಹೋಗಬೇಕಾಗಿ ಬಂತು. ಸೊ ಫೈನಲಿ ನಾವು ನಡ್ಕೊಂಡು ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಬಂಡೆಜ್ಜೆ ಹಾಗೂ ರಾಣಿಜರಿಗೆ ಹೋಗೋ ಅಂಥ ಚೆಕ್ ಪೋಸ್ಟ್ ಇದು. ಇಲ್ಲಿಂದ ನಾವು ಸ್ಟ್ರೇಟ್ ಹೋದರೆ ಬಂಡೆಜ್ಜೆಗೆ ಹೋಗ್ಬೋದು. ನಿಮ್ಮ ರೈಟಿಗೆ ಇನ್ನೊಂದು ಕಾಲ್ನಡಿಗೆ ಇದೆ, ಆ ಕಡೆ ಹೋದರೆ ನೀವು ರಾಣಿಜರಿಗೆ ಹೋಗೋ ಅಂಥದ್ದು. ಸೊ ನಾವು ಬಂಡೆಜ್ಜೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಅಂತ ಹೊರಟಿರೋ ಕಾರಣ ಇಲ್ಲಿ ಇವಾಗ ಟಿಕೆಟ್ಸ್ಗಳನ್ನ ಬುಕ್ ಮಾಡಿರ್ತೀವಿ. ಸೊ ಬುಕ್ ಮಾಡಿರೋದನ್ನು ಜಸ್ಟ್ ವೆರಿಫೈ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಟಾಪಿಗೆ ಹೋಗ್ಬಿಟ್ಟು ಈ ವ್ಯೂನ ನೋಡೋದು ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಫೋನ್ ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಜಸ್ಟಿಫೈ ಮಾಡ್ತಾ ಇಲ್ಲ ಯಾವುದೂ. ಸ್ಮೋಕ್ ಇರೋದ್ರಿಂದ ಆ ನೇಚರ್ನ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಫೋನಲ್ಲಿ. ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್? 19,000. ವಾಟ್ ಬ್ಲೆಂಡ್? ಲಂಡನ್ ಗಿಡ ಗೊತ್ತಾ? ಲಂಡನ್ ಗಿಡ ಗೊತ್ತಾ ಅಕ್ಷತಾ? ಲಂಡನ್ ಗಿಡ ಹಿಂಗೆ ಇರುತ್ತೆ ನಮ್ಮೂರ್ ಕಡೆ ಜಾಸ್ತಿ. ನಿಮಗೆ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಲಂಡನ್ ಗಿಡ ಅಂತ. ಚೆನ್ನಾಗಿರುತ್ತೆ ಸ್ಮೆಲ್. ಅದು ಕಾಡು ಗಿಡ. ಕಾಡು ಜನರಿಗೆ ಮಾತ್ರ ಕಾಡು ಗಿಡ ಗೊತ್ತಾ? ಪಾಯಿಂಟ್ ಟು ಬಿ ನೋಟೆಡ್. ನಾನು ಅಂದ್ಕೊಂಡಷ್ಟು ಈಸಿಯಾಗಂತೂ ಇರಲಿಲ್ಲ ಈ ಟ್ರೆಕ್ಕಿಂಗು. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇವಾಗೇನು ನೋಡ್ತಿದ್ದೀವಲ್ಲ, ಇದೇ ರೀತಿಯಾಗಿ ಆಫ್ ದ ವೇ ನಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಹಾಗೆ ತುಂಬಾ ವೇರಿಯೇಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಕಲ್ಯಾಣ ಪ್ರಾಪ್ತಿರಸ್ತು, ಸಂತಾನ ಪ್ರಾಪ್ತಿರಸ್ತು, ಅಷ್ಟಪುತ್ರ ಪ್ರಾಪ್ತಿರಸ್ತು. ಯಾರಿಗೆ ಇಷ್ಟೊಂದೆಲ್ಲ ಆಶೀರ್ವಾದ? ವೀರೇಶ್ಗೆ. ಸದ್ಯಕ್ಕೆ ಕಂಕಣ ಭಾಗ್ಯ ಕೂಡ ಬರತ್ತಾರ ನೋಡಿ. ವಿನೇ ಟ್ರೀ ಸಕ್ಕತ್ತಾಗೈತೆ. ಅದೇನಾದ್ರು ಕ್ಲಿಯರ್ ಆಗಿದ್ರೆ ಹೂವಲ್ಲಿ
ಹೋಗೋಣ ಅಪ್ಪ ರೆಡ್ಡಿ ಆಗೋಗಿದ್ಯಲ್ಲೇ ನಾನು ಹಂಗೆ ಮಾಡ್ಬೇಕು ಕಾಲ ಕೊಡ್ಬೇಕು ಫೈನಲಿ ನಮ್ಮ ಡೆಸ್ಟಿನೇಷನ್ ಅಂತೂ ರೀಚ್ ಆದ್ವಿ. ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ಕಾಲು ಪದ ಆಡ್ತಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ ಕಾಲು ನೋವು ಬಂದಿತ್ತು. ನಮ್ಮದು ಏನು ತಮ್ಮನೇಲೆಲ್ಲ ಇದೆಯಲ್ಲ ಅದೆಲ್ಲ ತುಂಬಾ ಪೇಯ್ನ್ ಬಂದುಬಿಟ್ಟಿತ್ತು. ಫೈನಲ್ ಡೆಸ್ಟಿನೇಷನ್ ರೀಚ್ ಆದಮೇಲಂತೂ ನಮ್ಮ ನೋವುಗಳೆಲ್ಲಿ ಮಾಯ ಆಯಿತು ಅಂತ ನಮಗೆ ಗೊತ್ತಾಗಲಿಲ್ಲ. ನಾವು ಏನು ಕಾಲು ನೋವಿತ್ತಲ್ಲ ಎಲ್ಲನೂ ಮರೆತು ಆ ಪ್ರಕೃತಿ ಸೌಂದರ್ಯ ಸವಿತಾ ನಿಂತ್ಕೊಂಡು ಬಿಟ್ವಿ. ಫೈನಲಿ ನಮ್ಮದು ಡೆಸ್ಟಿನೇಷನ್ ವ್ಯೂ ಪಾಯಿಂಟ್ ಏನಿತ್ತು ಅಲ್ಲಿಗೆ ಹೋಗಿ ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಹೋಮ್ ಸ್ಟೇ ಕಡೆಗೆ ವಾಪಸ್ ಬಂದ್ವಿ. ಇವಾಗ ನಾವು ಮತ್ತೆ ಬೆಂಗಳೂರು ಕಡೆಗೆ ಹೊರಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಬಿಲಾಂಗಿಂಗ್ಸ್ ಏನೇನಿತ್ತು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಡೋ ಅಂಥ ಟೈಮ್. ಥ್ಯಾಂಕ್ ಯು. ಅದಕ್ಕೆ ಮಾಡ್ತಿರೋದು ತಗೊಂಡ್ವಿ. ಇಮಾಮ್ ಹೋದಾ ಕಾಣ್ತಿಲ್ಲ, ನೀನು ಅದನ್ನು ಹೇಳ್ಬೇಡ ಆಯ್ತಾ. ರಾಕಿ ಬ್ರೋ ಹೋಗ್ರಿ ಬೇಗ ಹೋಗಿ ಸ್ನೇಹ ಅಕ್ಷತಾ ಅದಲ್ಲೇ ತಿಂದು ಅದಕ್ಕೆ ಯಾಕಿರ್ತಿದ್ಯಾ? ಎಲ್ಲ ಟ್ರಿಪ್ಪಲ್ಲೂ ಹಿಂಗೆ ಆಗುತ್ತೆ ಅನಿಸುತ್ತೆ. ಹೋಗುವಾಗಿರೋ ಅಂಥ ಜೋಶು ವಾಪಸ್ ಬರುವಾಗ ಯಾರಲ್ಲೂ ಇರೋದಿಲ್ಲ. ವಾಪಸ್ ಬರುವಾಗ ಒಂದಷ್ಟು ಜನ ಮಲ್ಕೊಂಡ್ಬಿಟ್ಟಿರ್ತಾರೆ, ಒಂದಷ್ಟು ಜನ ಸ್ಟೋರೀಸ್ ಹಾಕೋದ್ರಲ್ಲಿ ಬ್ಯುಸಿ ಆಗ್ತಾರೆ, ಇನ್ನೊಂದಷ್ಟು ಜನ ಫೋಟೋ ಶೇರ್ ಮಾಡ್ಕೊಳ್ತಾರೆ, ಇನ್ನೊಂದಷ್ಟು ಜನ ಅವ್ರದ್ದೇ ಲೋಕದಲ್ಲಿ ಕಳೆದೋಗಿರ್ತಾರೆ.
ಫೈನಲಿ ನನ್ನ ಟ್ರಿಪ್ ಈ ರೀತಿಯಾಗಿ ಎಂಡಪ್ ಆಯಿತು. ನಿಮ್ಮ ಟ್ರಿಪ್ ಯಾವ ರೀತಿ ಇತ್ತು, ನೀವೆಲ್ಲಾದರೂ ರೀಸೆಂಟಾಗಿ ಟ್ರಿಪ್ ಹೋಗಿ ಬಂದರೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರಲಾ, ಬಾಯ್.